ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ವಾರಸುದಾರರಿಲ್ಲದ ಹಾಗೂ ಮೃತ ವ್ಯಕ್ತಿಗಳ ಕುಟುಂಬಸ್ಥರು ಆರ್ಥಿಕ ಸಂಕಷ್ಟದಲ್ಲಿದ್ದ ಹಿನ್ನೆಲೆಯಲ್ಲಿ 2 ಮೃತದೇಹಗಳ ಅಂತ್ಯ ಸಂಸ್ಕಾರವನ್ನ ಒಂದೇ ವಾರದಲ್ಲಿ ನೆರವೇರಿಸುವ ಮೂಲಕ ಸಮಾಜ ಸೇವಕ ಮಂಜು ಮುಟ್ಟಳ್ಳಿ ಮಾನವೀಯತೆ ಮೆರೆದಿದ್ದಾರೆ. ಮೊದಲ ಪ್ರಕರಣದಲ್ಲಿ ಹೊನ್ನಾವರ ತಾಲೂಕಿನ ಚಂದಾವರ ಮೂಲದ ಮಹಿಳೆಯೊಬ್ಬರು ಭಟ್ಕಳ ರೈಲ್ವೆ ನಿಲ್ದಾಣದ ಸಮೀಪದಲ್ಲಿ ಕಾಲು ಜಾರಿ ಬಿದ್ದು ರೈಲ್ವೆ ಕಂಬಕ್ಕೆ ತಲೆ ಬಡಿದು ಮೃತಪಟ್ಟಿದ್ರು. ಮರಣೋತ್ತರ ಪರೀಕ್ಷೆಯ ನಂತರ ಮೃತ ಮಹಿಳೆಯ ಪತಿ ಆರ್ಥಿಕ ಸಂಕಷ್ಟದಿಂದ ಅಂತ್ಯ ಸಂಸ್ಕಾರ ನಡೆಸಲು ಸಾಧ್ಯವಿಲ್ಲವೆಂದು ತಿಳಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ಮಂಜು ಮುಟ್ಟಳ್ಳಿಯನ್ನ ಸಂಪರ್ಕಿಸಿ ಸಹಕಾರ ಕೋರಿದ್ರು. ನಂತರ ಮಂಜು ಮುಟ್ಟಳ್ಳಿ ಲೈಫ್ ಕೇರ್ ಆಂಬ್ಯುಲೆನ್ಸ್ ಮಾಲೀಕ ವಿನಾಯಕ್ ನಾಯ್ಕ್ ನೆರವಿನಿಂದ ಎಲ್ಲಾ ಖರ್ಚುಗಳನ್ನ ಭರಿಸಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಇನ್ನೊಂದು ಪ್ರಕರಣದಲ್ಲಿ ಭಟ್ಕಳ ತಾಲೂಕಿನ ಉತ್ತರಕೊಪ್ಪ ಗಾಳಿಬೈಲು ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಕೇರಳ ಮೂಲದ ಕಾರ್ಮಿಕ ಅಪ್ಪಾಚಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಹತ್ತಿರ ಸಂಬಂಧಿಕರು ಯಾರೂ ಇಲ್ಲದ ಕಾರಣ ಮರಣೋತ್ತರ ಪರೀಕ್ಷೆಯ ನಂತರ ತೋಟದ ಮಾಲೀಕ ಅಮಿತ್ ಶಾನ್ಬಾಗ್ ಮಂಜು ಮುಟ್ಟಳ್ಳಿ ಅವರಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಹಕಾರ ಕೋರಿದ್ರು. ಬಳಿಕ ಮಂಜು ಮುಟ್ಟಳ್ಳಿ, ಆಂಬ್ಯುಲೆನ್ಸ್ ಮಾಲೀಕ ವಿನಾಯಕ್ ನಾಯ್ಕ್ ಹಾಗೂ ಸ್ಥಳೀಯರ ನೆರವಿನಿಂದ ಮೃತದೇಹದ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಜನಕಾಗೆ ಕನಸ ಕೋಟೆ ಕಟ್ಟಿದ ಸಂಬಂಧಿಕರು ಅಥವಾ ಆರ್ಥಿಕ ಸಾಮರ್ಥ್ಯವಿಲ್ಲದ ವ್ಯಕ್ತಿಗಳ ಅಂತ್ಯಕ್ರಿಯೆಗೆ ಹಿಂದಿನಿಂದಲೂ ಸಹಕರಿಸುತ್ತಿರುವ ಮಂಜು ಮುಟ್ಟಳ್ಳಿ ಅವರ ಈ ಮಾನವೀಯ ನಡೆಗೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ.